ಇನ್ನು ರಾಜ್ಯದ ಬೆಳಗಾವಿ ಜಿಲ್ಲೆಗೂ ಕೂಡ ಕೊರೋನಾ ವೈರಸ್ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಯಲ್ಲಿ ಗರ್ಭಿಣಿಯಲ್ಲಿ ಈ ಕೊರೋನಾ ಮಹಾಮಾರಿ ಪತ್ತೆಯಾಗಿದೆ. ಇವರು ನ್ಯೂಮೋನಿಯಾದಿಂದ ಸೊ ಗರ್ಭಿಣಿ ಆಸ್ಪತ್ರೆಗೆ ದಾಖಲಾಗಿದ್ದರು. ನಂತರ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದಷ್ಟು ಜ್ವರದ ಲಕ್ಷಣಗಳಿತ್ತು. ಸೊ ಆಗ ಕೊರೋನಾ ವೈರಸ್ ಇರೋದು ಅಲ್ಲಿ ಕನ್ಫರ್ಮ್ ಆಗಿದೆ. ಸೊ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ 25 ವರ್ಷದ ಗರ್ಭಿಣಿಗೆ ಚಿಕಿತ್ಸೆ ನೀಡಲಾಗಿತ್ತು. ನ್ಯೂಮೋನಿಯಾದಿಂದ ಅವರು ಬಳಲ್ತಾ ಇದ್ರು. 25 ವರ್ಷದ ಗರ್ಭಿಣಿ ಸದ್ಯಕ್ಕೆ ಮಹಾರಾಷ್ಟ್ರ ಪಕ್ಕದಲ್ಲಿರುವಂಥ ಮಹಾರಾಷ್ಟ್ರದಲ್ಲಿ ಕೊರೋನಾ ಸಂಖ್ಯೆಗಳು ಹೆಚ್ಚಾಗ್ತಿದೆ ಮತ್ತು ಬೆಳಗಾವಿ ಮತ್ತು ಮಹಾರಾಷ್ಟ್ರಕ್ಕೆ ಓಡಾಡುವಂಥವರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಗ್ಗೆ ಬನ್ನಿ ನೋಡೋಣ. ಮಹಾಮಾರಿ ಕೊರೋನಾ ಈಗಾಗಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು, ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಗೆ ಈ ಒಂದು ಪ್ರಕರಣ ಪತ್ತೆಯಾಗಿರುವಂತದ್ದು. 25 ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿ ಇದೀಗ ಆ ಒಂದು ಗರ್ಭಿಣಿ ಕೂಡ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವಂತದ್ದು. ಇನ್ನೊಂದು ಕಡೆ ಬೆಳಗಾವಿಯ ಜಿಲ್ಲಾಡಳಿತ ಅದರ ಜೊತೆಗೆ ಆರೋಗ್ಯ ಎಲ್ಲ ಕೂಡ ಎಲ್ಲಾ ರೀತಿಯಾದಂತಹ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜಾಗೃತ ಕ್ರಮಗಳನ್ನು ವಹಿಸಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ವೈದ್ಯರ ತಂಡ ಈಗಾಗಲೇ ವಿಶೇಷವಾದಂತಹ ಪ್ರತ್ಯೇಕ ಕೋವಿಡ್ ವಾರ್ಡ್ ಅನ್ನು ಕೂಡ ತೆರೆದಿರುವಂತದ್ದು. ನಾನು ಕೂಡ ಈಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಏನು ಕೋವಿಡ್ ವಾರ್ಡ್ ನಲ್ಲೇ ಇದ್ದೇನೆ. ಇದು ಇವತ್ತಿನಿಂದ ಕೋವಿಡ್ ಐಸೋಲೇಷನ್ ವಾರ್ಡ್ ಶುರುವಾಗಿರುವಂತದ್ದು. ಇಲ್ಲಿ 10 ಬೆಡ್ಗಳನ್ನು ಈಗಾಗಲೇ ಪ್ರತ್ಯೇಕವಾಗಿ ಕೊರೋನಾ ರೋಗಿಗಳಿಗೆ ತೆರೆದಿಟ್ಟಿರುವಂತದ್ದು. ಆಕ್ಸಿಜನ್ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ವಾರ್ಡ್ ನಲ್ಲಿ ಮಾಡಿಕೊಂಡಿರುವಂತದ್ದು. ಸದ್ಯ ಈಗ ಈ ಒಂದು ಏನು ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವುದರ ಜೊತೆಗೆ ಎಲ್ಲೋ ಒಂದ್ ಕಡೆ ತಕ್ಷಣ ಏನಾದ್ರೂ ಆ ಒಂದು ಕೋವಿಡ್ ಲಕ್ಷಣಗಳು ಕಂಡು ಬಂದಿದೆ ಆದ್ರೆ ಅಥವಾ ಕೋವಿಡ್ ಪ್ರಕರಣಗಳು ಪತ್ತೆ ಆಗಿದ್ದೆ ಆದ್ರೆ ಈ ಒಂದು ವಾರ್ಡ್ಗೆ ಚಿಕಿತ್ಸೆಗೆ ಶಿಫ್ಟ್ ಮಾಡಿ ಇಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗ ವ್ಯವಸ್ಥೆ ಆಗಿರುವಂತದ್ದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 10 ಬೆಡ್ಗಳನ್ನ ಈಗಾಗಲೇ ತೆರೆದಿರುವಂತದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಒಟ್ಟಾರೆ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಏರಿಕೆ ಆಗ್ತಾ ಇರುವಂತದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇರುವಂತದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನ ಒಂದು ಕಡೆ ಬಿಮ್ಸ್ ಆಸ್ಪತ್ರೆ ವಹಿಸಿರುವಂತದ್ದು. ನಮ್ಮ ಜೊತೆಗೆ ಬಿಮ್ಸ್ ಆಸ್ಪತ್ರೆಯ ಸರ್ಜನ್ ಆಗಿರುವಂತಹ ವಿಠಲ್ ಶಿಂದೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರಿ ಮತ್ತು ಎಷ್ಟು ಬೆಡ್ಗಳನ್ನ ಈಗಾಗಲೇ ತೆಗೆದಿಟ್ಟಿರುವ? ಈಗಾಗಲೇ ಅದರ ಅನೌಪಚಾರಿಕವಾಗಿ ನಾನು ಮತ್ತು ಜಿಲ್ಲಾ ಆರೋಗ್ಯ ಕುಕ್ಕಾಧಿಕಾರಿಗಳು ಮತ್ತು ನಮ್ಮ ನಿರ್ದೇಶಕರು ಕೂಡ ಚರ್ಚೆ ಮಾಡಿದ್ದೀವಿ. ಸೊ ಎಲ್ಲರೂ ಒಂದು ಚರ್ಚೆ ಮಾಡಿದ ನಂತರ ಇಲ್ಲಿ ಯಾವುದೇ ಒಂದು ಕೇಸುಗಳು ಬಂದ ತಕ್ಷಣ ಅವ್ರಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 10 ಬೆಡ್ಗಳನ್ನು ನಾವು ರಿಸರ್ವ್ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಅದಕ್ಕೆ ಅವಶ್ಯಕತೆ ಇದ್ದರೆ ಇನ್ನೂ ಕೂಡ ನಮ್ಮ ಸಾರಿ ವಾರ್ಡ್ ಅಂತಿದೆ, ಸುಮಾರು 70 ಬೆಡ್ಗಳಿಗೆ ನಾವು ಎಕ್ಸ್ಟೆನ್ಷನ್ ಮಾಡತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು ಇಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ರೆಸ್ಪಿರೇಟರಿ ಯೂನಿಟ್ಟು ಜೊತೆಗೆ ಮೆಡಿಸಿನ್ ಯೂನಿಟ್ಟು ಪ್ಲಸ್ ಪೀಡಿಯಾಟಿಕ್ ಯೂನಿಟ್ ಎಲ್ಲ ಹೆಚ್ಚು ಜೊತೆ ಚರ್ಚೆ ಮಾಡಿದ್ದೀವಿ. ಸೊ ಇನ್ನೂ ಕೂಡ ಯಾವುದೇ ಕೇಸುಗಳು ಬಂದಿಲ್ಲ. ಒಂದು ವೇಳೆ ಕೇಸುಗಳು ಲಕ್ಷಣಗಳು ಇರ್ತಕ್ಕಂಥ ಯಾವುದೇ ಕೇಸುಗಳು ಬಂದರೂ ಕೂಡ ಸೊ ಅವುಗಳನ್ನು ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಸೋಮವಾರದಿಂದ ಅದಕ್ಕೆ ಟ್ರೂ ನ್ಯಾಟ್ ಎಂಬತಕ್ಕಂಥ ಒಂದು ಚೆಕ್ ಮಾಡ್ತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತಿದ್ವಿ. ಒಂದು ವೇಳೆ ಕೇಸುಗಳು ಜಾಸ್ತಿ ಉಲ್ಬಣಿಸೋ ದಿವಸ 5-10 ಕೇಸ್ ಜಾಸ್ತಿ ಮೇಲ್ಪಟ್ಟು ಬಂದರೆ ನಾವು ಆರ್ಟಿಫಿಷಿಯಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಕೂಡ ಈಗ ಮಾಡ್ಕೊಂಡು ರೆಡಿ ಇದ್ದೀವಿ. ಸರ್, ಈಗ ಎಷ್ಟು ಬೆಡ್ಗಳನ್ನ ಪ್ರತ್ಯೇಕವಾಗಿ ಇದಕ್ಕೆ ಇಟ್ಟಿದ್ರಿ ಮತ್ತು ಸಿಬ್ಬಂದಿಗಳು ಎಷ್ಟು ಜನರನ್ನ ಇದಕ್ಕಾಗಿ ಮೀಸಲಿಟ್ಟು? ಈಗಾಗಲೇ ಇದಕ್ಕೆ ನಾವು 10 ಬೆಡ್ಗಳನ್ನ ಮಾಡಿ ಇದಕ್ಕೆ ರಿಸರ್ವ್ ಮಾಡ್ಕೊಂಡಿದ್ದೀವಿ. ಮುಂದೆ ಅವಶ್ಯಕತೆ ಇದ್ದರೆ ಹೆಚ್ಚಿನ ಒಂದು ಬೆಡ್ಗಳು ಮಾಡ್ತಕ್ಕಂಥದ್ದು. ಸುಮಾರಾಗಿ ಇದಕ್ಕೆ ಒಂದು 10 ಜನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ಇದ್ದಾರೆ. ಸೊ ಅವ್ರ ಮುಖಾಂತರ ನಾವು ಇದನ್ನ ನಿಗಾ ವಹಿಸಲಿಕ್ಕೆ ಕಟ್ಟೆಚ್ಚರ ವಹಿಸ್ತಾ ಇದ್ದೀವಿ. ಸೊ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಅಂದ್ರೆ ಅಲ್ಲಿ ತಂಪು ಪ್ರದೇಶವಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಅಂಥವರು ಕೂಡ ನಾವು ಬಂದ ತಕ್ಷಣ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಯಾರು ಜನ ಗಾಬರಿ ಆಗಬಾರ್ದು. ಸೊ ಒಂದು ವೇಳೆ ಅವರು ಏನಾದರೂ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಅವರು ವೈದ್ಯಾಧಿಕಾರಿ ಸಂಪರ್ಕ ಮಾಡ್ಕೋಬೇಕು. ಮತ್ತು ಸಾರ್ವಜನಿಕರು ಕೂಡ ಎದೆಗುಂದಬಾರ್ದು, ಮಾಸ್ಕ್ಗಳನ್ನು ಹಾಕೋಬೇಕು ಮತ್ತು ಗುಂಪುಗಳು ಅಡ್ಡಾಡ್ದು ಮಾಡಬಾರ್ದು. ಜೊತೆಗೆ ಹೋಗಬೇಕಂತ ಪ್ರಸಂಗದಲ್ಲಿ ಮಾಸ್ಕ್ ಹಾಕೋಬೇಕು. ಜೊತೆಗೆ ಕೈಕಾಲುಗಳನ್ನು ಸ್ವಚ್ಛ ಇಟ್ಟುಕೊಂಡು ತಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದಿಷ್ಟು ಸದ್ಯ ಈಗ ಕೋವಿಡ್ ಮುಂಜಾಗ್ರತೆ ವಹಿಸಿರುವಂತದ್ದು. ಒಟ್ಟಾರೆ ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸಿರುವಂತದ್ದು. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಪತ್ತೆ ಆಗಿರುವಂತದ್ದು ಸಾಕಷ್ಟು ಜನರೆಲ್ಲ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಆದರೆ ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ವೈದ್ಯರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.